ಸ್ನೇಹಿತರೆ, ನನ್ನ ಜೊತೆ ಈ UBDT ಅಲುಮ್ನಿ ಅಸೋಸಿಯೇಷನ್ನ ನಾಗರಾಜ್ ಅವರು ಇದ್ದಾರೆ, ಚಂದ್ರಶೇಖರ್ ಅವರು ಇದ್ದಾರೆ. ಅವರು ಹಳೆಯ ವಿದ್ಯಾರ್ಥಿಗಳಾಗಿ ಈ UBDT ಕಾಲೇಜಿನ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾರೆ. ಸರ್, ನೀವಿಬ್ಬರು ಹೇಳೋದಾದರೆ, ನಾಗರಾಜ್ ಅವರೇ, ನಿಮಗೇನು ಅನಿಸ್ತಾ ಇದೆ ಹೇಳಿ. ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ UBDT ಕಾಲೇಜು ಇಲ್ಲಿ ಓದಿದ ವಿದ್ಯಾರ್ಥಿಗಳು ನಾವು, ನಮಗೆ ಕಾಲೇಜಿಂದ ನಮ್ಮದು ಒಂದು ಜೀವನ ಮಟ್ಟ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ ಆಗಿದ್ದೀನಿ. ನನಗೆ ಈ ಸಂಭ್ರಮಾಚರಣೆಯಲ್ಲಿ ಸುಮಾರು ಒಂದು 6 ತಿಂಗಳಿಂದ ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ವೈಸ್ ಚಾನ್ಸಲರು, ಪ್ರಿನ್ಸಿಪಲ್ಲು ಮತ್ತು ಕಾಲೇಜ್ ಎಲ್ಲ ಸ್ಟಾಫ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮನ ಎಲ್ಲ ಅಲುಮಿನಿಗಳು ಸೇರಿ ಮತ್ತೆಲ್ಲ ಸ್ಟಾಫ್ ಸೇರಿ ನಾವು ವಿಜೃಂಭಣೆಯಿಂದ ಆಚರಿಸೋಣ, ಮತ್ತೆ ಈ ಕಾರ್ಯಕ್ರಮ ಎಲ್ಲಿ ಲೋಪದೋಷ ಆಗದಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಸ್ನೇಹಿತರಿಗೆಲ್ಲ ನಾನು ಹೇಳ್ತಾ ಇದ್ದೆ. ಕರೆಕ್ಟ್ ಸರ್. ನಾಗರಾಜ್ ಸರ್ ಅವರು, ಚಂದ್ರಶೇಖರ್ ಸರ್ ಅವರು, ನಿಮ್ಮ ಅನಿಸಿಕೆ ಹೇಳಿ. ನೀವು ಕರೆ ನೀಡಿ. ಖಂಡಿತ ಸರ್, ನಾನು ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗತ್ತೆ ಅನ್ನೋದಕ್ಕೆ ಏನು ನಾವು ಸಂಶಯ ಪಡೋದು ಬೇಕಾಗಿಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಸತತವಾಗಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಹಗಲು ರಾತ್ರಿ ನಮ್ಮ BDT ಕಾಲೇಜಿನ ಸಿಬ್ಬಂದಿ ವರ್ಗದವರು, ಆಮೇಲೆ ನಮ್ಮ ಅಲುಮ್ನಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಎಲ್ಲರನ್ನು ಕೂಡ ಒಂದು ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಲಿ ಅಂತ ಹೇಳಿಬಿಟ್ಟು ನಾವು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ದೀವಿ. ಮೊನ್ನೆ ಕೂಡ ನಾವು ಬೆಳಗಾವಿಗೆ ಹೋದಾಗ ವೈಸ್ ಚಾನ್ಸಲರ್ ನಮಗೆ ತುಂಬ ಆಶ್ವಾಸನೆ ಕೊಟ್ಟು, ನೀವೇನು ಅದ್ರ ಬಗ್ಗೆ ಸಂಶಯ ಪಟ್ಕೋಬೇಡ್ರಿ, 27ನೇ ತಾರೀಕಿನ ಫಂಕ್ಷನ್ನಿಗೆ ನಾನು ಬಂದಾಗ ಪ್ರತಿಯೊಂದು ಏನು ನನ್ನ ಕಾಲೇಜಿಗೆ ಮಾಡಬೇಕು ಅಂತ ಇದೀನಲ್ಲ ಅದನ್ನು ಮ್ಯಾಕ್ಸಿಮಮ್ ಆಗಿ ಒಂದು ಕಾಲೇಜಿಗೆ ನಾನು ಸಹಾಯ ಮಾಡೋದಕ್ಕೆ ನಾನು ಆಗಿದ್ದೀನಿ. ಯಾಕೆಂದರೆ ಆ ಕಾಲೇಜಿಗೆ ಕೂಡ ನಾನಲ್ಲಿ ಒಂದು ಉನ್ನತ ಶಿಕ್ಷಣ ತಗೊಂಡು ಈ ಸ್ಥಾನಕ್ಕೆ ಬಂದಿದ್ದೀನಿ. ಆದ್ದರಿಂದ ನಾನು ಈ ಕಾಲೇಜ್ಗೆ ನಾನು ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಮಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಪ್ರಾಚಾರ್ಯ ನಾಗರಾಜ್ ಅವರು ಕೂಡ ಮತ್ತು ಜಾಗವನ್ನು ತೋರಿಸ್ಬಿಟ್ಟು ಇದು ಮಾಡಿದ್ದಾರೆ. ಇವತ್ತು ನಾವು ಜಾಗವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾಡಿದ್ದು ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗಲಿ ಅಂತ ಹೇಳಿಬಿಟ್ಟು ಸ್ಥಳವನ್ನೆಲ್ಲ ಇದು ಮಾಡಿಬಿಟ್ಟು ಒಂದು ಉತ್ತಮವಾದ ಒಂದು ಪೂಜೆ ಮಾಡಿಸಿ ಒಂದು ಅಡಿಗೆಲ್ಲ ಹಾಕಿ ಆ ಒಂದು ಅಲುಮ್ನಿ ಅಸೋಸಿಯೇಷನ್ನ ಕಟ್ಟಡವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಪ್ರತಿಯೊಬ್ಬರೂ ಹಗಲು ರಾತ್ರಿ ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಆ ಕಟ್ಟಡದಿಂದ ನಮಗೆ ಬೇರೆ ಬೇರೆ ಊರುಗಳಲ್ಲಿ ನನ್ನ ಸ್ಟೂಡೆಂಟ್ಗಳು ಹೌದು ಬೇರೆ ಬೇರೆ ದೇಶದಿಂದ ಬಂದಾಗ ಸ್ಟೇ ಮಾಡೋದಕ್ಕೆ ಒಂದು ಅನುಕೂಲ. ಸರ್, ಚಂದ್ರಶೇಖರ್ ಸರ್, ಇದೇನಾಯ್ತು ಎಲ್ಲ ಒಂದು ಖುಷಿಯಿಂದ BDT ಗೆ ಜೈ, UBDT ಗೆ ಜೈ.